ಸ್ನೇಹಿತರೆ, ನೆನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ಕರೆಂಟ್ ಬಿಲ್ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು. ಅದು ಕಾಪಿರೈಟ್ ಕ್ಲೇಮ್ ಇಂದ ಆಡಿಯೋ ಎಲ್ಲ ಮ್ಯೂಟ್ ಆಗ್ಬಿಟ್ಟಿದೆ. ಸೊ ಇವತ್ತು ಅದೇ ಟಾಪಿಕ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಒಂದು ಕರೆಂಟ್ ಬಿಲ್ನ ಎಲ್ಲ ನೋಡಿರ್ತಾರೆ ಸಾಮಾನ್ಯವಾಗಿ, ಬಟ್ ಡೀಟೇಲ್ಡ್ ಆಗಿ ಅಬ್ಸರ್ವ್ ಆಗಿ ಯಾರು ನೋಡಿರಲ್ಲ. ಒಂದು ಬಿಲ್ಲಲ್ಲಿ ಏನೇನಿರುತ್ತೆ, ಎಮ್ ಡಿ ಅಂದ್ರೇನು, ಕಿಲೋವ್ಯಾಟ್ ಅಂದ್ರೇನು, ಆರ್ ಆರ್ ನಂಬರ್ ಅಂದ್ರೇನು, ಅಕೌಂಟ್ ಐ ಡಿ ಅಂದ್ರೇನು, ಅವ್ರಿಗೆ ಎಮ್ ಡಿ ಪೆನಲ್ಟಿ ಅಂತ ಬರ್ತಾ ಇರುತ್ತೆ, ಅದು ಯಾಕೆ ಬರ್ತಾ ಇರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸುಮಾರು ಜನಕ್ಕೆ. ಸೊ ಅದ್ರ ಬಗ್ಗೆನೇ ಡೀಟೇಲ್ಡಾಗಿ ನೆನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಕಾಪಿರೈಟ್ ಕ್ಲೇಮ್ ಆಗಿ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮ್ಯೂಟ್ ಆಗಿಬಿಟ್ಟಿದೆ. ಫುಲ್ ನನ್ನ ಆಡಿಯೋ ಸಮೇತನೂ ಫುಲ್ ಮ್ಯೂಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈಗ ಮತ್ತೆ ಅದೇ ಟಾಪಿಕ್ ಮೇಲೆ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಒಂದು ಬಿಲ್ನ ನೀವು ಗಮನಿಸಿದ್ರೆ ಫಸ್ಟ್ ಬರೋದೇ ಆ ಬಿಲ್ಲು ಯಾವ ಕಂಪನಿಗೆ ಸೇರಿದ್ದಂತ ಇರುತ್ತೆ. ಈ ಬಿಲ್ಲಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂತಿದೆ, ಅಂದರೆ ಸೆಸ್ಕೋ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ 5 ವಿದ್ಯುತ್ ಸರಬರಾಜು ಕಂಪ್ನಿಗಳಿದೆ. ಬೆಸ್ಕಾಮ್, ಎಸ್ಕಾಮ್, ಮೆಸ್ಕಾಮ್, ಜೆಸ್ಕಾಮ್, ಆಮೇಲೆ ಸೆಸ್ಕಾಮ್, ಈ ಥರ 5 ಕಂಪ್ನಿಗಳಿದೆ. ಅದರಲ್ಲಿ ಇದು ಸೆಸ್ಕಿಗೆ ಸೇರಿರೋದು ಅಂತ ಇರುತ್ತೆ. ನಿಮ್ದು ಯಾವ ಕಂಪ್ನಿಲಿದೆ ಆ ಕಂಪ್ನಿದು ಇರುತ್ತೆ. ಅಕೌಂಟ್ ಡೀಟೇಲ್ಸಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಫಸ್ಟ್ ಬಂದು ಆರ್ ಆರ್ ನಂಬರು. ಆರ್ ಆರ್ ನಂಬರ್ ಅಂದರೆ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ನಿಮ್ಮ ಮೀಟ್ರ್ ಬಾಕ್ಸ್ ಮೇಲೆ ಬರ್ದಿರ್ತಾರೆ, ಅದನ್ನು ಆರ್ ಆರ್ ನಂಬರ್ ಅಂತೀವಿ. ಆರ್ ಆರ್ ನಂಬರ್ ಅಂದರೆ ರೆವಿನ್ಯೂ ರಿಜಿಸ್ಟರ್ ನಂಬರ್ ಅಂತ. ನೆಕ್ಸ್ಟು ಖಾತೆ ಸಂಖ್ಯೆ ಇರುತ್ತೆ. ಖಾತೆ ಸಂಖ್ಯೆ ಅಂದರೆ ನೀವು ಈ ಕರೆಂಟ್ ಬಿಲ್ನ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಾದರೆ ಅಲ್ಲಿ ನಿಮ್ಮ ಆರ್ ಆರ್ ನಂಬರ್ ಥ್ರೂ ಕಟ್ಟೋಕ್ಕಾಗಲ್ಲ. ಅಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಅಕೌಂಟ್ ಐ ಡಿ ಥ್ರೂನೇ ನೀವು ಬಿಲ್ ಕಟ್ಟಬೇಕಾಗುತ್ತೆ. ಅಕೌಂಟ್ ಐ ಡಿ ಅಲ್ಲಿ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಮೀಟ್ ರೀಡರ್ ಕೋಡು, ಅಂದರೆ ಮಾಪಕ ಓದುಗರ ಸಂಖ್ಯೆ. ಇದರಲ್ಲಿ ಏನಿರುತ್ತಪ್ಪ ಅಂದರೆ, ಈ ಬಿಲ್ಲು ಯಾವ ಸೆಕ್ಷನಿಗೆ ಸೇರಿದ್ದು, ಆಮೇಲೆ ನಿಮ್ಮ ಏರಿಯಾಗೆ ಯಾವ ಮೀಟ್ ರೀಡರ್ ಬಿಲ್ ಕೊಡೋಕೆ ಬರ್ತಾರೆ ಅನ್ನೋದೆಲ್ಲ ಡೀಟೇಲು ಇನ್ಕ್ಲೂಡ್ ಆಗಿರುತ್ತೆ ಯಾವುದರಲ್ಲಿ, ಮಾಪಕ ಓದುಗರ ಸಂಖ್ಯೆಯಲ್ಲಿ. ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಪರ್ಸ್ನಲ್ ಡೀಟೇಲ್ಸಲ್ಲಿ ಏನು ಜಾಸ್ತಿ ಇರಲ್ಲ. ಈ ಆರ್ ಆರ್ ನಂಬರ್ ಯಾರಿಗೆ ಇಶ್ಯೂ ಆಗಿರುತ್ತೆ ಅವ್ರ ಹೆಸರು ಮತ್ತು ಅವ್ರ ಅಡ್ರೆಸ್ ಇರುತ್ತೆ. ನೆಕ್ಸ್ಟ್ ಬಂದರೆ ಸಂಪರ್ಕದ ವಿವರ. ಸ್ನೇಹಿತರೆ, ಕನೆಕ್ಷನ್ ಡೀಟೇಲ್ಸಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಟ್ಯಾರಿಫ್ ಇರುತ್ತೆ, ಸ್ಯಾಂಕ್ಷನ್ ಲೋಡ್ ಇರುತ್ತೆ, ಗೃಹಜ್ಯೋತಿ ರಿಜಿಸ್ಟರ್ ಡೇಟ್ ಇರುತ್ತೆ, ಆಮೇಲೆ ಅವ್ರ ಗೃಹಜ್ಯೋತಿ ಎಷ್ಟು ಸರಾಸರಿ ಅಂದರೆ ಆವ್ರೇಜ್ ಎಷ್ಟು ಸಿಕ್ಕಿದೆ ಅಂತ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅವ್ರು ಎಷ್ಟು ಯೂನಿಟ್ವರೆಗೂ ಯೂಸ್ ಮಾಡ್ಬೋದು, ಅಂದರೆ ಎಲಿಜಿಬಲ್ ಎಲ್ಲಿವರೆಗೂ ಇದ್ದಾರೆ ಅದೆಲ್ಲ ಇರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಟ್ಯಾರಿಫು. ಟ್ಯಾರಿಫ್ ಅಂದರೆ ಈ ಕರೆಂಟ್ ಬಿಲ್ಲು ಯಾವ ಪರ್ಪಸಿಗೆ ಆರ್ ಆರ್ ನಂಬರ್ ಯೂಸ್ ಆಗ್ತಿದೆ ಅಂತ ಇರುತ್ತೆ. LT1 ಅಂತ ಇದ್ದರೆ ಅದು ಮನೆಗೆ ರೆಸಿಡೆನ್ಷಿಯಲ್ ಪರ್ಪಸು. ಅದೇ ಥರ ಕಮರ್ಷಿಯಲ್ ಆಗಿದ್ದರೆ LT3 ಅಂತ ಇರುತ್ತೆ. ಆಮೇಲೆ ಬೇರೆ ಬೇರೆ ಟ್ಯಾರಿಫ್ ಇದೆ, LT1, LT2, LT3, LT4, LT5, LT6, LT7A, LT7B ಥರ ತುಂಬ ಟ್ಯಾರಿಫ್ಗಳಿದೆ. ಟ್ಯಾರಿಫ್ದೇ ಒಂದು ವೀಡಿಯೋ ಮಾಡಬೇಕು, ಅಷ್ಟು ಟ್ಯಾರಿಫ್ಗಳಿದೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಗೃಹಜ್ಯೋತಿ ರಿಜಿಸ್ಟರ್ ಡೇಟು. ಗೃಹಜ್ಯೋತಿ ರಿಜಿಸ್ಟರ್ ಡೇಟಲ್ಲಿ ಏನೇನಿರುತ್ತಪ್ಪ ಅಂದರೆ, ಅವರು ಗೃಹಜ್ಯೋತಿಗೆ ಯಾವತ್ತು ಅರ್ಜಿ ಹಾಕಿದ್ದಾರೆ ಅನ್ನೋದು ಗೃಹಜ್ಯೋತಿ ರಿಜಿಸ್ಟರ್ ಡೇಟಲ್ಲಿರುತ್ತೆ. ಇನ್ನು ನೆಕ್ಸ್ಟು ಸರಾಸರಿ, ಅವರಿಗೆ ಇಯರ್ಲಿ ಆವ್ರೇಜ್ ಎಷ್ಟು ಬಂದಿದೆ ಗೃಹಜ್ಯೋತಿಗೆ. ಅಂದರೆ ನೀವು ಗೃಹಜ್ಯೋತಿ ಅರ್ಜಿ ಹಾಕಬೇಕಾದ್ರೆ ಆ ವರ್ಷ ಅವ್ರದ್ದು ಎಷ್ಟು ಕನ್ಸಂಪ್ಷನ್ ಆಗಿತ್ತು, ವರ್ಷದ ಕನ್ಸಂಪ್ಷನು, ಅದನ್ನ ಡಿವೈಡೆಡ್ ಬೈ 12 ಮಾಡಿ ಅವ್ರಿಗೆ ಎಷ್ಟು ಕನ್ಸಂಪ್ಷನ್ ಇರುತ್ತೆ, ಅದಕ್ಕೆ 10% ಎಕ್ಸ್ಟ್ರಾ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಅದು ಸೇರಿ ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ, ಅರ್ಹ ಅಂತ ಇದೆಯಲ್ಲ, ಇದು ಅವ್ರ ಟೋಟಲ್ ಎಲಿಜಿಬಲ್. ಇಲ್ಲಿವರೆಗೂ ಈ ಬಿಲ್ಲಲ್ಲಿ 113 ಯೂನಿಟ್ವರೆಗೂ ಅವ್ರು ಫ್ರೀಯಾಗಿ ಯೂಸ್ ಮಾಡ್ಬೋದು ಅಂತ. ಅದೇ ಥರ ನಿಮ್ಮ ಬಿಲ್ಲಲ್ಲಿ ಎಷ್ಟೆಷ್ಟು ಇರುತ್ತೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಬಿಲ್ ಡೀಟೇಲ್ಸು. ಬಿಲ್ ಡೀಟೇಲ್ಸಲ್ಲಿ ಏನಿರುತ್ತೆ ಜಾಸ್ತಿ ಇರಲ್ಲ. ಬಿಲ್ ಡೀಟೇಲ್ಸಲ್ಲಿ ಬಿಲ್ ನಿಮ್ಮ ಮನೆಗೆ ಯಾವತ್ತು ಬಿಲ್ ಕೊಡೋಕೆ ಬರ್ತಾರೆ, ಆಮೇಲೆ ಎಷ್ಟು ತಿಂಗಳದ್ದು ಬಿಲ್ ಡ್ಯೂ ಇದೆ ಅಷ್ಟಿರುತ್ತೆ. ಇಲ್ಲಿ ನೋಡಿ, ಈ ಬಿಲ್ಲಲ್ಲಿ 5ನೇ ತಿಂಗಳು ಮತ್ತು 6ನೇ ತಿಂಗಳು 2 ಡೇಟ್ ಬಂದಿದೆ. ಅಂದರೆ ಅವ್ರು 5ನೇ ತಿಂಗಳು ಬಾಕಿ ಕಟ್ಟಿಲ್ಲ ಅಂತ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಬಂದರೆ ಬಳಕೆಯ ವಿವರ, ಅಂದರೆ ಕನ್ಸಂಪ್ಷನ್ ಡೀಟೇಲ್ಸ್. ಇದರಲ್ಲೇ ನಿಮ್ಮದು ಮೇನು ಕನ್ಸಂಪ್ಷನ್ ಎಷ್ಟು ಮಾಡಿದ್ದೀರಾ, ಎಷ್ಟು ಉರಿದಿದೆ, ನೀವೆಷ್ಟು ಗೃಹಜ್ಯೋತಿ ಒಳಗಡೆ ಯೂಸ್ ಮಾಡಿದ್ದೀರಾ ಅನ್ನೋದೆಲ್ಲ ಇಲ್ಲೇ ಈ ಕಾಲಮಲ್ಲಿ ಸಿಗುತ್ತೆ. ಫಸ್ಟ್ ಬಂದರೆ ಈ ಇಂದಿನ ಮಾಪನ, ಅಂದರೆ ಪ್ರೆಸೆಂಟ್ ರೀಡಿಂಗು. ಪ್ರೆಸೆಂಟ್ ರೀಡಿಂಗಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಮೀಟ್ರು ರೀಡರ್ ಬಿಲ್ ಕೊಡೋಕೆ ಬರ್ತಾರಲ್ಲ, ಅವತ್ತಿನ ದಿನ ನಿಮ್ಮ ಮೀಟ್ರಲ್ಲಿ ರೆಕಾರ್ಡ್ ಆಗಿರೋ ರೀಡಿಂಗ್ನ ಪ್ರೆಸೆಂಟ್ ರೀಡಿಂಗಲ್ಲಿ ಬಂದಿರುತ್ತೆ. ಇನ್ನು ನೆಕ್ಸ್ಟು ಪ್ರೀವಿಯಸ್ ರೀಡಿಂಗು ಸೇಮು. ಅವರು ಲಾಸ್ಟ್ ಮಂತು ಬಿಲ್ ಕೊಡೋಕೆ ಬಂದಾಗ ಎಷ್ಟಿತ್ತು ರೀಡಿಂಗು, ಇವೆರಡನ್ನೂ ಲೆಸ್ ಮಾಡಿದ್ರೆ ನಿಮ್ಮದು ಕನ್ಸಂಪ್ಷನ್ ಡೀಟೇಲ್ಸ್ ಗೊತ್ತಾಗುತ್ತೆ. ಯಾವುದರಲ್ಲಿ ಪ್ರೆಸೆಂಟ್ ರೀಡಿಂಗಲ್ಲಿ ಪ್ರೀವಿಯಸ್ ರೀಡಿಂಗ್ನ ಲೆಸ್ ಮಾಡಿದ್ರೆ ನಿಮ್ಮದು ಓವರ್ ಆಲ್ ಕನ್ಸಂಪ್ಷನು ಆ ಮಂತದ್ದು ಎಷ್ಟು ಬಂದಿದೆ ಅನ್ನೋದು ಅಲ್ಲಿ ಬಂದಿರುತ್ತೆ. ನೆಕ್ಸ್ಟು ದಾಖಲಾದ ಬೇಡಿಕೆ, ಅಂದರೆ ರೆಕಾರ್ಡೆಡ್ ಎಮ್ ಡಿ ಅಂದರೆ, ಈಗ ಅವರು ಈ ಬಿಲ್ಲಲ್ಲಿ ನೋಡಿ 1 ಕಿಲೋವ್ಯಾಟ್ ಲೋಡ್ ತಗೊಂಡಿದ್ದಾರೆ, ಬಟ್ ಅವರು ಯೂಸ್ ಮಾಡ್ತಾ ಇರೋದು 2.86 ಕಿಲೋವ್ಯಾಟ್ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಏನು ಯೂಸ್ ಮಾಡ್ತಿದ್ರೆ ಅದಕ್ಕೆ ಪೆನಲ್ಟಿನೂ ಬಂದಿರುತ್ತೆ. ಅದು ನೆಕ್ಸ್ಟ್ ಕಾಲಮಲ್ಲಿ ಇರುತ್ತೆ, ಅದು ನೆಕ್ಸ್ಟ್ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಬಂದರೆ ಪವರ್ ಫ್ಯಾಕ್ಟರ್ ಇರುತ್ತೆ. ಪವರ್ ಫ್ಯಾಕ್ಟ್ರು ಅಷ್ಟೇ, ಮನೆಗಳಿಗೇನದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಪವರ್ ಫ್ಯಾಕ್ಟ್ರ್ ಏನಿದ್ರು ಇಂಡಸ್ಟ್ರಿ ಪರ್ಪಸಿಗೆ ಯೂಸ್ ಆಗ್ತಿರುತ್ತಲ್ಲ, ಅಲ್ಲಿ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಬಳಸಿದ ಯೂನಿಟ್ ಮೊತ್ತ. ಅದರಲ್ಲಿ ಫಸ್ಟ್ ಒನ್ ಬರೋದು ನಿಗದಿತ ಶುಲ್ಕ, ಅಂದರೆ ಫಿಕ್ಸೆಡ್ ಚಾರ್ಜಸ್ಸು. ಈಗ ಮನೆಗಳಿಗೆ ಸಾಮಾನ್ಯವಾಗಿ ನೋಡೋದಾದರೆ
1 ಕಿಲೋವ್ಯಾಟ್ಗೆ 150 ರೂಪಾಯಿ ಮಿನಿಮಮ್ ಚಾರ್ಜ್ ಇದೆ. ಅದೇ ಥರ ಕಮರ್ಷಿಯಲ್ಗಳಿಗೆ 1 ಕಿಲೋವ್ಯಾಟ್ಗೆ 215, 220 ರೂಪಾಯಿ ಇದೆ. ಸೊ ನೀವು ಮನೆಗಳಿಗೆ 1 ಕಿಲೋವ್ಯಾಟ್ ಲೋಡ್ ತಗೊಂಡಿದ್ದೀರಾ ಅಂದರೆ ಮಿನಿಮಮ್ ಚಾರ್ಜ್ 150 ರೂಪಾಯಿ ಬರುತ್ತೆ. ನೀವು ಯೂಸ್ ಮಾಡದೇ ಇದ್ದರೂ 150 ರೂಪಾಯಿ ಮಿನಿಮಮ್ ಆಗಿ ಬಂದೇ ಬರುತ್ತೆ. ಅದೇ ಥರ ನೀವೇನಾರು 2 ಕಿಲೋವ್ಯಾಟ್ ತಗೊಂಡ್ರೆ 150 ಇಂಟು 2 ಮಾಡಿದ್ರೆ 300. ಸೊ 2 ಕಿಲೋವ್ಯಾಟಿಗೆ 300 ರೂಪಾಯಿ ಮಿನಿಮಮ್ ಚಾರ್ಜು, ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದರೆ ಎನರ್ಜಿ ಚಾರ್ಜಸ್ ಅಂದರೆ ಏನಪ್ಪ ಅಂದರೆ ಏನು ಯೂಸ್ ಮಾಡಿರ್ತೀರ ಟೋಟಲ್ ಕನ್ಸಂಪ್ಷನು. ಈ ಬಿಲ್ಲಲ್ಲಿ ನೋಡಿ 319 ಯೂನಿಟ್ ಅವ್ರು ಯೂಸ್ ಮಾಡಿದ್ದಾರೆ. ಸೊ 319 ಯೂನಿಟ್ಗೆ 5 ರೂಪಾಯಿ 85 ಪೈಸಾದಂಗೆ ಅವ್ರದ್ದು ಟೋಟಲ್ ಬರೀ ಯೂನಿಟ್ಗೆ ಎಷ್ಟಾಗಿದೆ ಅನ್ನೋದು ಅಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಹಾಕಿರ್ತೀವಿ. ಕೆಳಗಡೆ ಬಂದರೆ ಇಂಧನ ಹೊಂದಾಣಿಕೆ ಶುಲ್ಕ. ಸ್ನೇಹಿತರೆ, ಇಂಧನ ಹೊಂದಾಣಿಕೆ ಶುಲ್ಕದಲ್ಲಿ ಏನೇನಿರುತ್ತಪ್ಪ ಅಂದರೆ ನಾವು ಕರೆಂಟ್ನ ಬೇರೆಯವರಿಂದ ಪರ್ಚೇಸ್ ಮಾಡಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಥರ್ಮಲ್ ಪ್ಲಾಂಟ್ಸ್ ಇಂದ ಆಗಿರ್ಬೋದು, ಅದೇ ಥರ ವಿಂಡ್ ಪವರ್ ಇಂದ ಆಗಿರ್ಬೋದು, ಅಲ್ಲಿಂದ ಪರ್ಚೇಸ್ ಮಾಡಿ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅಲ್ಲಿ ಏನಾರ ಈಗ ಕೋಲ್ ರೇಟ್ ವೇರಿ ಆದರೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ರೇಟ್ ಏನಾರ ಜಾಸ್ತಿ ಕಡಿಮೆ ಏನಾರ ಆದರೆ ಆ ಡಿಫ್ರೆನ್ಸ್ ಅಮೌಂಟ್ನ ನಿಮಗೆ ಇಂಧನ ಹೊಂದಾಣಿಕೆ ಶುಲ್ಕ ಇದೆಯಲ್ಲ ಈ ಕಾಲಮಲ್ಲಿ ತೋರಿಸಿರ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ಬರೋದೇ PNG ಕಾಲಮು. PNG ಕಾಲಮಲ್ಲಿ ಏನೇನಿರುತ್ತಪ್ಪ ಅಂದರೆ ಈ ಪೆನ್ಷನು ಮತ್ತು ಗ್ರ್ಯಾಚ್ಯುಟಿ ಅಮೌಂಟ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ 35 ಪೈಸಾ ಬಿಲ್ಲಿಂದ. ಅದೇನಪ್ಪ ಅಂದರೆ ಬಹುಪಾಲು ನಮ್ಮ ಎಂಪ್ಲಾಯಿ ಸ್ಯಾಲ್ರಿಯಿಂದನೇ ಡಿಡಕ್ಟ್ ಆಗಿರುತ್ತೆ ಪೆನ್ಷನ್ ಮತ್ತು ಗ್ರ್ಯಾಚ್ಯುಟಿ ಅಮೌಂಟು. ಇನ್ನು ಮಿಕ್ಕಿದ್ದು ಸ್ವಲ್ಪ ಈ 35 ಪೈಸಾ ಏನಿದೆ ಅದು ಈ ಬಿಲ್ಗಳಿಂದ ಬರುತ್ತೆ. ಅದ್ರ ಕೆಳಗಡೆ ನೆಕ್ಸ್ಟ್ ಬಂದರೆ ಟ್ಯಾಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದರೆ ಅಡಿಷ್ನಲ್ ಚಾರ್ಜಸ್ ಇರುತ್ತೆ. ಸೊ ಅಡಿಷ್ನಲ್ ಚಾರ್ಜಸಲ್ಲಿ ಏನೇನು ಇರುತ್ತಪ್ಪ ಒಂದೊಂದಾಗಿ ಹೇಳ್ತೀನಿ ಬನ್ನಿ. PF ಪೆನಲ್ಟಿ ಅಂದರೆ PF ಪೆನಲ್ಟಿ ಇದು ನಿಮ್ಮ ಮನೆಗಳಿಗೇನು ಜಾಸ್ತಿ ಎಫೆಕ್ಟ್ ಆಗಲ್ಲ. ಇದೇನಿದ್ರು ಇಂಡಸ್ಟ್ರಿಯಲ್ ಪರ್ಪಸು ಆಮೇಲೆ ಕಮರ್ಷಿಯಲ್ಗಳಿಗೆ ಇರುತ್ತಲ್ಲ ಅಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದರೆ MD ಪೆನಲ್ಟಿ. ಸ್ನೇಹಿತರೆ, ಈ ಬಿಲ್ಲಲ್ಲಿ ನೋಡಿದ್ರೆ ನೀವು MD ಪೆನಲ್ಟಿ ಇವ್ರದ್ದು ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡು 1 ಕಿಲೋವ್ಯಾಟ್ ಲೋಡ್ ತಗೊಂಡಿದ್ದಾರೆ. ಬಟ್ ಇವರು ಯೂಸ್ ಮಾಡ್ತಾ ಇರೋದು 2.86 ಕಿಲೋವ್ಯಾಟ್ ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈ ಬಿಲ್ಲಲ್ಲಿ 393 ರೂಪಾಯಿ ಹೆಚ್ಚುವರಿ ಲೋಡ್ ದಂಡ ಅಂತ ಹಾಕಿದ್ದಾರೆ. ಸೊ ಅವ್ರಿಗೆ 1 ಕಿಲೋವ್ಯಾಟ್ ಲೋಡ್ ತಗೊಂಡ್ರೆ 1 ಕಿಲೋವ್ಯಾಟ್ ಲೋಡ್ ಒಳಗಡೆ ಯೂಸ್ ಮಾಡಬೇಕು. ಅದ್ರ ಮೇಲೆ ಯೂಸ್ ಮಾಡಿದ್ರೆ ಅದಕ್ಕೆ ಪೆನಲ್ಟಿ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಇಂಟ್ರೆಸ್ಟ್ ಅಂದರೆ ನೀವೇನಾರು ಬಾಕಿ ಉಳಿಸಿದ್ರೆ ಅದ್ರದ್ದು ಇಂಟ್ರೆಸ್ಟ್ ಇಲ್ಲಿ ಬಂದಿರುತ್ತೆ. ಇನ್ನು ಅದರ್ಸ್ ಕಾಲಮಲ್ಲೂ ಅಷ್ಟೇ ಏನಾರು ಇದ್ದರೆ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮು. ಈ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ ಏನು ಬರುತ್ತಪ್ಪ ಅಂದರೆ ಈಗ ನಮ್ಮಲ್ಲಿ ಇಂಟರ್ನಲ್ ಆಡಿಟ್ ಮಾಡ್ತಾರೆ ಇಯರ್ಲಿ ಒನ್ಸು. ಆ ಆಡಿಟಿಂಗ್ ಟೈಮಲ್ಲಿ ಈ RR ನಂಬರಲ್ಲಿ ಏನಾರು ಅಮೌಂಟು ಕಡಿಮೆ ಬಂದಿದ್ದರೆ ಇಲ್ಲ ಜಾಸ್ತಿ ಬಂದಿದ್ದರೆ ಅದನ್ನು ಈ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ ಆ್ಯಡ್ ಮಾಡಿರ್ತಾರೆ. ನಾವೇ ನಿಮ್ಗೆ ಏನಾರು ಕೊಡಬೇಕಾಗಿರೋ ಅಮೌಂಟ್ ಇದ್ದರೆ ಮೈನಸಲ್ಲಿರುತ್ತೆ. ಏನು ಇಲ್ಲ ನೀವೇ ಅದನ್ನು ಪೇ ಮಾಡಬೇಕು ಅನ್ನೋಂಗಿದ್ರೆ ಆ ಮಾಮೂಲಿ ಪ್ಲಸ್ಸಲ್ಲಿರುತ್ತೆ. ಅದು ನೋಡ್ಬಿಟ್ಟು ಅದು ಬಿಲ್ಗೆ ಆ್ಯಡ್ ಆಗುತ್ತೆ, ಆ ಅಮೌಂಟು ಬಿಲ್ಗೆ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ಪ್ರಸ್ತುತ ಬೇಡಿಕೆ ಅಂದರೆ ಈಗ ಟೋಟಲ್ಲು ಇವ್ರದ್ದು ಯೂನಿಟ್ ಕನ್ಸಂಪ್ಷನ್ದು ಟೋಟಲ್ ಅಮೌಂಟು, ಆಮೇಲೆ MD ಪೆನಲ್ಟಿ ಟೋಟಲ್ ಅಮೌಂಟು, ಆಮೇಲೆ ಟ್ಯಾಕ್ಸು, ಆಮೇಲೆ ಇಂಧನ ಹೊಂದಾಣಿಕೆ ಶುಲ್ಕ ಎಲ್ಲ ಸೇರಿ ಟೋಟಲ್ ಅಮೌಂಟ್ ಏನಿರುತ್ತೆ ಅದು ಇಲ್ಲಿ ಪ್ರಸ್ತುತ ಬೇಡಿಕೆಯಲ್ಲಿ ಬಂದಿರುತ್ತೆ. ಟ್ರೂ ಅಪ್ ಚಾರ್ಜಸಲ್ಲಿ ಏನೇನಿರುತ್ತಪ್ಪ ಅಂದರೆ ಈಗ ನಮ್ಮದು ರೇಟ್ ರಿವೈಸ್ ಆಯಿತು ಲಾಸ್ಟ್ ಇಯರ್. ರೇಟ್ ರಿವೈಸ್ ಆದಾಗ ಆ ರೇಟ್ ರಿವೈಸ್ ಅಮೌಂಟ್ನ ಹೋದ ವರ್ಷ ಎಫೆಕ್ಟ್ ಮಾಡಿರಲಿಲ್ಲ. ಸೊ ಅದನ್ನು ಇವಾಗ ಮಾಡ್ತಾಯಿದ್ದಾರೆ. ಅದರಿಂದ ಇದು ಪ್ರತಿ ಬಿಲ್ಲಲ್ಲೂ ಬರ್ತಾ ಇದೆ. ಇದು ನೆಕ್ಸ್ಟು ಜೂನ್, ಜುಲೈ, ಆಗಸ್ಟು 3 ಮಂತ್ಸು ನಿಮ್ಮ ಪ್ರತಿ ಬಿಲ್ಲಲ್ಲೂ ಆ್ಯಡ್ ಆಗಿ ಬರ್ತಾ ಇರುತ್ತೆ ಟ್ರೂ ಅಪ್ ಚಾರ್ಜಸಲ್ಲಿ. ನೆಕ್ಸ್ಟ್ ಬಂದರೆ ಅರಿಯರ್ಸ್ ಕಾಲಮ್ ಇದೆ. ಅರಿಯರ್ಸ್ ಕಾಲಮಲ್ಲಿ ಈಗ ನೀವು ಏನಾರು ಜಾಸ್ತಿ ಅಮೌಂಟ್ ಕಟ್ಟಿದರೆ ಇಲ್ಲ ಅಮೌಂಟು ಕಮ್ಮಿ ಕಟ್ಟಿದರೆ ಅದು ಬಂದಿರುತ್ತೆ. ಜಾಸ್ತಿ ಕಟ್ಟಿದರೆ ಈಗ ನೀವು ಸಪೋಸ್ ಈಗ 100 ರೂಪಾಯಿ ಜಾಸ್ತಿ ಕಟ್ಟಿದರೆ -100 ರೂಪಾಯಿ ಅಂತ ಬಂದಿರುತ್ತೆ. ಅದೇ ಥರ ನೀವು 100 ರೂಪಾಯಿ ಏನಾರ ಉಳಿಸಿ ಕಟ್ಟಿದರೆ 100 ರೂಪಾಯಿ ಅಂತ ಬಂದಿರುತ್ತೆ. ನೆಕ್ಸ್ಟ್ ಬಂದರೆ ಠೇವಣಿ ಮೇಲಿನ ಬಡ್ಡಿ. ಇದು ಈಗ ನೀವು ಇಯರ್ಲಿ ಒನ್ಸು ಡೆಪಾಸಿಟ್ ಕಟ್ತೀರಾ, AST ಅಂತ, ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ. ಈ ತಿಂಗಳು ಪ್ರತಿ ತಿಂಗಳು ಎಲ್ಲರೂ ಬಿಲ್ಲಲ್ಲಿ ಬಂದಿರುತ್ತೆ, ಬಾರ್ಕೋಡ್ ಮೇಲೆ ಬಂದಿರುತ್ತೆ, ನೀವು ಗಮನಿಸ್ಬೋದು. ಸೊ ನೀವೇನು ಡೆಪಾಸಿಟ್ ಅಮೌಂಟ್ ಇಟ್ಟಿರ್ತೀರಾ ಆ ಅಮೌಂಟ್ಗೆ ನಾವು ನಿಮಗೆ ಇಂಟ್ರೆಸ್ಟ್ ಕೊಡ್ತೀವಿ. ಈ ಬಿಲ್ಲಲ್ಲಿ 105 ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ. ಸೊ ಟೋಟಲ್ ಕಟ್ಟಬೇಕಾಗಿರೋ ಅಮೌಂಟಲ್ಲಿ 105 ರೂಪಾಯಿ ಲೆಸ್ ಆಗ್ಬಿಟ್ಟು ಬರುತ್ತೆ. ನೆಕ್ಸ್ಟ್ ಬಂದರೆ ನೆಟ್ ಪೇಯಬಲ್ಲು. ಅದೇ ಇವೆಲ್ಲ ಏನು ಕಳಿಯೋದು ಕೂಡ್ಸೋದು ಏನೇನು ಅಮೌಂಟ್ ಇದೆ ಅದೆಲ್ಲ ಕಳೆದು ಫೈನಲ್ ಆಗಿ ಅವ್ರು ಟೋಟಲ್ ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ಇಲ್ಲಿ ಕೆಳಗಡೆ ಫುಲ್ಲು ಲಾಸ್ಟ್ ಕಾಲಮಲ್ಲಿ ಇರುತ್ತೆ. ಇನ್ನು ಅದ್ರ ಕೆಳಗಡೆ ನೆಕ್ಸ್ಟ್ ಬಂದರೆ ಪಾವತಿಗೆ ಕಡೆಯ ದಿನಾಂಕ ಯಾವ ದಿನದೊಳಗೆ ಮಾಡಬೇಕು ಅಂತ ಇರುತ್ತೆ. ಇನ್ನು ಅದ್ರ ನೆಕ್ಸ್ಟ್ ಬಂದರೆ ಬಾರ್ಕೋಡ್ ಇರುತ್ತೆ. ಸೊ ಒಂದು ಕರೆಂಟ್ ಬಿಲ್ಲು ಅಂತ ನೋಡಿದ್ರೆ ಇಷ್ಟೆಲ್ಲ ಡೀಟೇಲ್ಸ್ ಇರುತ್ತೆ. ಇದರಿಂದ ನಿಮ್ಗೆ ಏನಾರ ಯೂಸ್ಫುಲ್ ಅನಿಸಿದರೆ, ಇನ್ಫಾರ್ಮೇಟಿವ್ ವಿಡಿಯೋ ಅನಿಸಿದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.